ನಾಸಿರ್ ಹುಸೇನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ. ನೀವು ಹೇಳಿದಂತೆ ಕೂಗಿಲ್ಲ ಎಂದ ನಾಸಿರ್ ಹುಸೇನ್. ಟಿವಿ9ಗೆ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದರ ಬಗ್ಗೆ ತನಿಖೆ ಆಗಲಿ, ಕ್ರಮ ತೆಗೆದುಕೊಳ್ಳಲಿ ಅಂತಾನು ಹೇಳಿದ್ದಾರೆ. 2ನೇ ಬಾರಿ ರಾಜ್ಯಸಭೆಗೆ ಹೋಗ್ತಿದ್ದೇನೆ, ಈ ಥರದ್ದನ್ನ ಟಾಲರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಬೆಂಬಲಿಗರು ವಿಡಿಯೋ ತೆಗೆದುಕೊಳ್ತಾ ಇದ್ರು, ಯಾರೋ ಷಡ್ಯಂತ್ರ ಮಾಡ್ತಿದ್ದಾರಾ, ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಿದೆ. ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಅಡ್ವಾನ್ಸ್ ಆಗಿದೆ. 100% ಈ ರೀತಿ ನಡೆದಿರಬಹುದು, ಯಾರೋ ಷಡ್ಯಂತ್ರವನ್ನು ಮಾಡಿರಬಹುದು ಅಂತ ಹೇಳಿ ನಾಸಿರ್ ಹುಸೇನ್ ಅವರು ಅನುಮಾನವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನನ್ನ ಬೆಂಬಲಿಗರೆಲ್ಲರೂ ಕೂಡ ನಾನು ಗೆದ್ದೆ ಅನ್ನೋ ಖುಷಿಯಲ್ಲಿ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ನೀವು ಹೇಳಿದಂತೆ ಯಾರೂ ಕೂಡ ಕೂಗಿಲ್ಲ. ಇದು ನಾಸಿರ್ ಹುಸೇನ್ ಅವರ ಸ್ಪಷ್ಟನೆ ಟಿವಿ9ಗೆ. ಒಂದು ವೇಳೆ ಆ ರೀತಿ ಕೂಗಿದ್ದೇ ಆದರೆ ತನಿಖೆ ಆಗಲಿ, ಕ್ರಮ ಕೈಗೊಳ್ಳಿ. ಈಗ ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡಿರಬಹುದು ಅಥವಾ ನನ್ನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿರಬಹುದು. ಗೆದ್ದೆ ಅನ್ನೋ ಆ ಒಂದು ವೈಷಮ್ಯದಿಂದ, ಅಸೂಯೆಯಿಂದ ಯಾರನ್ನಾದ್ರೂ ಬಿಟ್ಟು ಈ ರೀತಿ ಕೂಗ್ಸಿರಬಹುದು ಅನ್ನೋ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಂತ ಡಾಕ್ಟರ್ ನಾಸಿರ್ ಹುಸೇನ್ ಅವರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅವರ ಕಾರ್ಯಕರ್ತರು ಕೂಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ಬಿಜೆಪಿಯ ನಿಯೋಗ ಈಗಾಗಲೇ ಕೆಪಿಸಿಸಿ ಕಾಂಗ್ರೆಸ್ ಕಚೇರಿ ಮುಂಭಾಗ ಬಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಖುದ್ದು ಬೆಂಗಳೂರಿನ ಕೇಂದ್ರ ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ಶೇಖರ್ ಅವರು ಸ್ಥಳದಲ್ಲಿದ್ದಾರೆ. ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರನ್ನ ಈಗಾಗಲೇ ಹೊಯ್ಸಳದ ಮೂಲಕ ಕೊಂಡೊಯ್ಯುವಂತ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು. ಇದೀಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕೆಪಿಸಿಸಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಖುದ್ದು ಡಿಸಿಪಿ ಶೇಖರ್ ಅವರು ಸ್ಥಳದಲ್ಲಿರ್ತಕ್ಕಂಥದ್ದು. ಕಾರ್ಯಕರ್ತರನ್ನ ಹೊತ್ತೊಯ್ತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆ ದೃಶ್ಯಗಳನ್ನು ಈಗಾಗಲೇ ಗಮನಿಸ್ತಾ ಇದ್ದೀರಾ. ನಂದೀಶ್ ರೆಡ್ಡಿ ಟಿವಿ9 ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಕನ್ನಡ? ಬಂಧಿಸಿ ಅವನನ್ನು ಬಂಧಿಸಿ, ನಾಸಿರ್ ಹುಸೇನ್ ಬಂಧಿಸಿ. ನಮ್ಮನ್ನ ಬಂಧಿಸೋದು, ಕಚೇರಿಯ ಮುಂದೆ ಪ್ರತಿಭಟನೆ ನಮ್ಮನ್ನ ಯಾಕೆ ಅವ್ರೆ? ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ರಾಜ್ಯಸಭೆ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಖುದ್ದು ನಾಸಿರ್ ಹುಸೇನ್ ಅವರು ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ವಿಧಾನಸೌಧದ ಆವರಣದಲ್ಲೇನೆ ನಿಮ್ಮ ಒಂದು ಸಂಭ್ರಮಾಚರಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗ್ ಬಂತು ಅಂತೇಳಿ ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಕ್ಲಾರಿಫಿಕೇಶನ್? ಆಲ್ರೆಡಿ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಅದರಲ್ಲಿ ಏನಿಲ್ಲ. ನಾನು ಆಗಲೇ ಹೇಳಿದೆ, ನಾನಲ್ಲಿ ಇದ್ದಾಗ ನಾನು ಏನು ಕೇಳಲಿಲ್ಲ. ಅದು ಆ ಥರ ಅದು ನಾಸಿರ್ ಖಾನ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಿಂದಾಬಾದ್, ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅನ್ನೋದನ್ನು ಕೇಳಿದೆ ನಾನು. ಅದ್ರ ಜೊತೆಯಲ್ಲಿ ಬಟ್ ಬೇರೆ ಏನು ಕೂಗಿದಾಡ್ ಕೇಳಲಿಲ್ಲ. ಬೇರೆ ಬೇರೆ ವಿಡಿಯೋಸು ನಾನು ನೋಡಿದೆ, ಮಾಧ್ಯಮದಲ್ಲಿ ತೋರಿಸಿರೋ ವಿಡಿಯೋನು ಕೂಡ ನೋಡಿದೆ, ಮತ್ತೆ ಬೇರೆ ಪಾರ್ಟಿ ವರ್ಕರ್ಸ್ ತೊಗೊಂಡಿರೋ ವಿಡಿಯೋಸ್ ನೋಡಿದೆ. ಈ ವಿಡಿಯೋಸಲ್ಲಿ ಏನು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇದ್ರ ಹಿಂದೆ ಏನಿದೆ, ಯಾರದು ಕೂಗಾಡಿದ್ದಾರೆ, ಯಾರವರು ಎಲ್ಲಿಂದ ಬಂದರು, ಮಿಸ್ಚೀಫ್ ಬಂದಿದ್ರ, ಷಡ್ಯಂತ್ರನ, ಅವ್ರದ್ದೇನು ಕಾನ್ಸ್ಪಿರಸಿ ಗೊತ್ತಿಲ್ಲ ನಮ್ಗೆ. ಕಾರ್ಯಕರ್ತರು ಇದ್ದಾಗ ಸುಮಾರು ಜನರು ಕಾರ್ಯಕರ್ತರು ಇರ್ತಾರೋ, ಹೊರಗಿನವ್ರು ಇರ್ತಾರೋ, ಎಲ್ಲಿಂದನೂ ಬಂದಿರ್ತಾರೆ, ಗೊತ್ತಿಲ್ಲ. ನಾನು ಇದ್ದಾಗ ಅದು ಕೇಳಲಿಲ್ಲ. ಒಂದು ಸೆಕೆಂಡು ನಾನು ಹೇಳ್ತಾ ಇದ್ದೀನಿ, ಹಂಗೆ ಏನಾದರೂ ಆಗಿದೆ 100% ಅವ್ರು ಯಾರೇ ಇರಲಿ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ತನಿಖೆನು ಎಲ್ಲಾ ಆಂಗಲ್ಸ್ ಇಂದ ತನಿಖೆನೂ ಆಗಬೇಕು. ಇಷ್ಟು ಕೂಡ ನೂತನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಿರ್ತಕ್ಕಂಥ ಡಾಕ್ಟರ್ ಸೈಯದ್ ಹುಸೇನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಾಲಿ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.